ನಿನ್ನೆ ಮಾಹಿತಿ ಸಿಕ್ಕಿತ್ತು. ಇವತ್ತು ಸಂಜೆ 6 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಆಗುತ್ತೆ, ಒಂದಿಷ್ಟು ನಿರ್ಧಾರಗಳು ಆ ಸಭೆ ಮುಖಾಂತರ ಹೊರಬೀಳುತ್ತೆ ಅಂತ. ಆದ್ರೆ ಬೆಳಿಗ್ಗೆನೆ ಇವತ್ತು ಸಭೆ ಮೇಲೆ ಸಭೆ ಮಾಡಿ ಸರ್ಕಾರ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದಿದೆ. ಅಧಿಕೃತ ಆದೇಶ ಅಷ್ಟೇ ಈಗ ಬಾಕಿ ಇರೋದು. ಹಾಗಾಗಿ ಇವತ್ತು ಸಂಜೆ 6 ಗಂಟೆಗೆ ನಿಗದಿಯಾಗಿದ್ದಂತ ಸಭೆ ರದ್ದಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಬೆಳಿಗ್ಗೆ ಆಲ್ರೆಡಿ ಒಂದು ಸುತ್ತಿನ ಸಭೆಯನ್ನ ಸಿಎಂ ಮಾಡ್ಬಿಟ್ಟಿದ್ದಾರೆ. ಈಗ ಕೋವಿಡ್ ನಿರ್ವಹಣೆ ಯಾವ ತರ ಮಾಡಬೇಕು, ಮುಂದೆ ಏನೆಲ್ಲ ಆಕ್ಷನ್ ಗಳನ್ನ ಸರ್ಕಾರ ಕೈಗೊಳ್ಳಬೇಕು ಅಂತ ಒಂದ್ ಹಂತದಲ್ಲಿ ಈಗ ನಿರ್ಧಾರ ಆಗಿರೋದ್ರಿಂದ ಇವತ್ತು ಸಂಜೆಯ ಸಭೆಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಇವತ್ತು ಸಂಜೆ 6 ಗಂಟೆಗೆ ಈ ಸಭೆ ನಿಗದಿಯಾಗಿತ್ತು. ಸಚಿವರುಗಳು ಮತ್ತೆ ಹಿರಿಯ ಅಧಿಕಾರಿಗಳು ಸಿಎಂ ನೇತೃತ್ವದಲ್ಲಿ ಒಂದಿಷ್ಟು ಮಾಹಿತಿಯನ್ನ ಕೊಡಬೇಕಾಗಿತ್ತು. ಆದ್ರೆ ಈ ಸಭೆ ಇದೀಗ ರದ್ದಾಗಿದೆ. ಇವತ್ತು ಬೆಳಗ್ಗೆನೆ ಕೋವಿಡ್ ನಿರ್ವಹಣೆಯನ್ನ ಮಾಡ್ತಿರೋ ಸಚಿವರು ಹಿರಿಯ ಅಧಿಕಾರಿಗಳ ಸಭೆಯನ್ನ ಸಿಎಂ ನಡೆಸಿದ್ರು. ಸಭೆಯಲ್ಲಿ ಕೋವಿಡ್ ನಿರ್ವಹಣೆ, ತಜ್ಞರ ವರದಿ, ಲಾಕ್ಡೌನ್ ಬಗ್ಗೆ ಈಗ ಆಲ್ರೆಡಿ ವಿಸ್ತೃತ ಚರ್ಚೆಯೆಲ್ಲ ಆಗಿದೆ. ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾಗಿದೆ. ಅದನ್ನ ಅಧಿಕೃತವಾಗಿ ಹೇಳೋದಷ್ಟೇ ಈಗ ಬಾಕಿ ಉಳಿದಿರೋದು. ಹಾಗಾಗಿ ಮತ್ತೊಮ್ಮೆ ಸಭೆ ಮಾಡೋದು ಬೇಡ ಅಂತ ಡಿಸೈಡ್ ಮಾಡ್ದಂಗೆ ಕಾಣ್ತಾ ಇದೆ. ಈಗ ಗೈಡ್ಲೈನ್ಸ್ ಪ್ರಿಪೇರ್ ಆಗ್ತಾ ಇದೆ, ಅದನ್ನ ಜನರಿಗೆ ತಿಳಿಸೋದಷ್ಟೇ ಬಾಕಿ ಉಳಿದಿರೋದು. ಸಿಎಂ ಕಚೇರಿಯಲ್ಲಿ ಲಾಕ್ಡೌನ್ ಮಾರ್ಗಸೂಚಿ ತಯಾರಿ ನಡೀತಾ ಇದೆ. ಈಗ ಅಂತಿಮ ಟಚ್ ಅನ್ನ ಅಧಿಕಾರಿಗಳು ಆ ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಾಕ್ಡೌನ್ ನ ಮಾರ್ಗಸೂಚಿ ರಿಲೀಸ್ ಆಗುತ್ತೆ. ಅಂದ್ರೆ ಫಸ್ಟ್ ಅನೌನ್ಸ್ ಮಾಡ್ತಾರೆ ಸಿಎಂ, ಅದಾದ್ಮೇಲೆ ಗೈಡ್ಲೈನ್ಸ್ ಏನೇನು ಅಂತ ಹೇಳ್ಬಿಟ್ಟು ಅದು ಕೂಡ ಅಧಿಕೃತವಾಗಿ ರಿಲೀಸ್ ಆಗುತ್ತೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಲಾಕ್ಡೌನ್ ನ ಮಾರ್ಗಸೂಚಿ ರಿಲೀಸ್ ಆಗುತ್ತೆ. ಈಗ ಅಂತಿಮ ಹಂತದ ಒಂದು ತಯಾರಿಗಳಿಗೆ ಆಗ್ತಾ ಇದೆ. ಆ ಗೈಡ್ಲೈನ್ಸ್ ನಲ್ಲಿ ಏನೆಲ್ಲ ಆಗಬೇಕು, ಸ್ಟ್ರಿಕ್ಟ್ ರೂಲ್ಸ್ ಯಾವ ತರ ಇರಬೇಕಾಗುತ್ತೆ. ಇವಾಗ ಒಂದಿಷ್ಟು ಕುತೂಹಲ ಇರೋದು, ಇವಾಗ ಬೆಂಗಳೂರಿಗೆ ಯಾರು ಬರಂಗಿಲ್ಲ, ಬೆಂಗಳೂರಿಂದ ಎಕ್ಸಿಟ್ ಆಗಂಗೂ ಇಲ್ಲ. ಸೊ ಆ ತರ ಕಟ್ಟುನಿಟ್ಟಿನ ಕ್ರಮಕ್ಕೆ ಯಾವ ತರ ತಯಾರಿಗಳನ್ನ ಮಾಡಿಕೊಳ್ಳುತ್ತೆ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಅಂತ. ಅದರ ಜೊತೆಯಲ್ಲಿ ಅಂತರ್ ಜಿಲ್ಲಾ ಪ್ರವಾಸ ಇರುತ್ತಾ ಇಲ್ವಾ, ಸೊ ಈ ವಿಚಾರವಾಗಿನೂ ಜನರಿಗೆ ಬಹಳಷ್ಟು ಕುತೂಹಲ ಇದ್ದೇ ಇದೆ. ಮತ್ತೆ ಈಗ ಸಭೆ ಸಮಾರಂಭ, ಮದುವೆ ಆಲ್ರೆಡಿ ನಿಗದಿಯಾಗಿದ್ದು, ಮುಂಚೆ 50 ಜನ ಅಂತಿತ್ತು. ಒಂದು ವೇಳೆ ಈಗೆಲ್ಲ ತಯಾರಿಗಳು ಆಗಿದ್ರೆ 25 ಜನಕ್ಕೆ ಪರ್ಮಿಷನ್ ಕೊಡುವಂತ ಚಾನ್ಸಸ್ ಇದೆ. ಈಗ ದಕ್ಷಿಣ ಕನ್ನಡದಲ್ಲಿ ನೋಡಿದ್ವಿ, 15ನೇ ತಾರೀಕು ಮೇಲೆ ಪರ್ಮಿಷನ್ ತಗೊಂಡಿದ್ರು ಕೂಡ ಮದುವೆ ಮತ್ತೆ ಬೇರೆ ಬೇರೆ ಸಭೆ ಸಮಾರಂಭ ಯಾವುದು ನಡೆಸಂಗೆ ಇಲ್ಲ. ಸೊ ಆ ಥರದ್ದೇನಾದ್ರೂ ಕಠಿಣ ರೂಲ್ಸ್ ಅನ್ನ ಸರ್ಕಾರ ಜಾರಿಗೆ ತರುತ್ತಾ ನೋಡ್ಬೇಕಾಗುತ್ತೆ. ಕಂದಾಯ, ಗೃಹ ಇಲಾಖೆ ಸೇರಿ ಪ್ರಮುಖ ಇಲಾಖೆಗಳ ಅಧಿಕಾರಿಗಳು ಕೂಡ ಈ ಮಾರ್ಗಸೂಚಿ ತಯಾರಿಯಲ್ಲಿ ನಿರತರಾಗಿದ್ದಾರೆ. ಅದಕ್ಕೊಂದು ಅಂತಿಮ ಟಚ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಗೈಡ್ಲೈನ್ಸ್, ಲಾಕ್ಡೌನ್ ನ ಗೈಡ್ಲೈನ್ಸ್ ರಿಲೀಸ್ ಆಗುತ್ತೆ. ಇದು ಒಂದ್ಸತಿ ಗೈಡ್ಲೈನ್ಸ್ ರಿಲೀಸ್ ಆದ್ಮೇಲೆ ಮತ್ತೇನಾದ್ರೂ ವಿನಾಯಿತಿ ಕೊಡಿ ಅಂತ ಏನಾದ್ರೂ ಡಿಮ್ಯಾಂಡ್ ಮಾಡಿದ್ರೆ, ಮನವಿ ಮಾಡಿದ್ರೆ, ಸರ್ಕಾರ ಮತ್ತೇನಾದ್ರೂ ಚೇಂಜಸ್ ಮಾಡಕ್ ಹೋದ್ರೆ ಮತ್ತೊಂದಿಷ್ಟು ಸಮಸ್ಯೆ ಅಫ್ಕೋರ್ಸ್ ಈ ಕೋವಿಡ್ ವಿಚಾರದಲ್ಲಿ ಆಗೇ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮೇ ನಾವು ನೋಡಿದ್ವಿ, ನೈಟ್ ಕರ್ಫ್ಯೂ ಮಾಡಿದ್ಮೇಲೆ, ಅದಾದ್ಮೇಲೆ ಜನತಾ ಕರ್ಫ್ಯೂ ಟೈಮ್ನಲ್ಲೂ ಅಷ್ಟೇ. ಸೊ ಈಗ ಎಲ್ಲ ವಲಯದವರು ಹೋಗೋದು, ನಮಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ, ಸೊ ನಮಗೆ ಅವಕಾಶ ಮಾಡಿಕೊಡ್ಬೇಕು, ನಾವೆಲ್ಲ ಗೈಡ್ಲೈನ್ಸ್ ಫಾಲೋ ಮಾಡ್ತೀವಿ, ಅದೇನು ಪ್ರಿಕಾಷನರಿ ಮೆಷರ್ಸ್ ಇದೆ ಎಲ್ಲ ನಾವು ನೋಡಿಕೊಂಡೇ ಎಂಪ್ಲಾಯೀಸ್ಗಳನ್ನ ಕೆಲಸಕ್ಕೆ ಕರೆಸ್ತೀವಿ ಅಂತ ಹೇಳಿ ವಿನಾಯಿತಿಯನ್ನ ಕೇಳಿದಾಗ ಸರ್ಕಾರ ಕೊಡ್ತಾ ಇತ್ತು. ಸೊ ಆ ಥರ ರಿಯಾಯಿತಿ ಏನಾದರೂ ಮತ್ತೆ ಏನಾದರೂ ಕೊಟ್ಟರೆ, ಈ ಸತಿ ಸ್ಟ್ರಿಕ್ಟ್ ಆಗಿ ಅಂತ ಗೈಡ್ಲೈನ್ಸ್ ಹೊರಡಿಸಿದ ಮೇಲೆ ವಿನಾಯಿತಿಗೆ ಮನವಿ ಬಂದಾಗ ವಿನಾಯಿತಿ ಕೊಟ್ಟರೆ ಮತ್ತೊಂದಿಷ್ಟು ಸಮಸ್ಯೆಗಳು ಆಗುತ್ತೆ. ಈಗ ಸುಮ್ಮನೆ ಯಾರು ಹೊರಗಡೆ ಬರುವಂತಿಲ್ಲ, ದಿನಸಿ ಖರೀದಿಗೆ ಮಾತ್ರ ನಿರ್ದಿಷ್ಟ ಟೈಮ್ ಫಿಕ್ಸ್ ಮಾಡುತ್ತೆ ಸರ್ಕಾರ. ಇನ್ನು ತುರ್ತು ಕೆಲಸ ಇದೆ, ಹೊರಗಡೆ ಬರಲೇಬೇಕು, ನಾನು ಟ್ರಾವೆಲ್ ಮಾಡಬೇಕು ಅಂತಿದ್ರೆ ಪಾಸ್ ವ್ಯವಸ್ಥೆ ಮಾಡಬಹುದು. ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಅದೇ ತರ. ಇನ್ನು ವಾಹನ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಎಲ್ಲ ಖಾಸಗಿ ಕಚೇರಿಗಳು ಕೂಡ ಬಂದ್ ಆಗಿರುತ್ತೆ. ಇನ್ನು ಬ್ಯಾಂಕ್, ATM, ಪೊಲೀಸರ ಸೇವೆ, ವೈದ್ಯಕೀಯ ಸಿಬ್ಬಂದಿಗೆ ಅಫ್ಕೋರ್ಸ್ ಇದೆಲ್ಲ ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ಅದಕ್ಕೆಲ್ಲ ಅವಕಾಶಗಳು ಇರುತ್ತೆ. ಇನ್ನು ಎಸೆನ್ಷಿಯಲ್ ಸರ್ವಿಸ್ ಇರುತ್ತೆ, ನೀವು ತರಕಾರಿ ತರ್ಬೋದು, ದಿನಸಿ ತರ್ಬೋದು ಅಂತ ಏನಾದರೂ ಹೇಳಿ ಬೈಕಲ್ಲೆಲ್ಲ ನೀವು ಬರಂಗಿಲ್ಲ. ನೋಡೋಣ ಗೈಡ್ಲೈನ್ಸ್ ಅಲ್ಲಿ ಇದೆಲ್ಲ ಇರುತ್ತಾ ಇಲ್ವಾ ಅಂತ. ಈಗ ಸರ್ಕಾರದ ಉನ್ನತ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಬೈಕಲ್ಲೆಲ್ಲ ಹೋಗಂಗಿಲ್ಲ, ಕಾರಲ್ಲೆಲ್ಲ ನೀವು ಹೋಗಂಗಿಲ್ಲ. ವಾಕಬಲ್ ಡಿಸ್ಟೆನ್ಸ್ ನಡ್ಕೊಂಡೇ ನೀವು, ನಿಮ್ಗೆ ಎಸೆನ್ಷಿಯಲ್ ಥಿಂಗ್ಸ್ ಬೇಕು ಅಂತಂದ್ರೆ ಹೋಗ್ಬೇಕಾಗತ್ತೆ. ಮತ್ತೆ ಮೆಡಿಕಲ್ ಸರ್ವಿಸ್ ನಾವು ನೋಡೋದಾದ್ರೆ ಮೆಡಿಕಲ್ ಶಾಪ್ಗೆ ಹೋಗ್ಬೇಕು ಅಂತಂದ್ರೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ, ಬೈಕಲ್ಲೋ ಕಾರಲ್ಲೋ ಒಂದು ರೌಂಡ್ ಸುತ್ತಾಕೊಂಡ್ಬರೋಣ ಅಂತ ಹಂಗೆಲ್ಲ ಇಲ್ಲ. ನಿಮ್ಮ ಮನೆ ಹತ್ರದ ಮೆಡಿಕಲ್ ಶಾಪ್ಗೆ ಹೋಗಬೇಕು. ನೀವೇನಾದರೂ ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಟ್ಯಾಬ್ಲೆಟ್ ಬೇಕಿದ್ರೆ ಎಸೆನ್ಷಿಯಲ್ ಸರ್ವಿಸ್ಗೂ ಕೂಡ ಇದು ಅಪ್ಲೈ ಆಗುತ್ತೆ.
ಇನ್ನು ದಿನಸಿ ಖರೀದಿಗೆ ಮಾತ್ರ ನಿರ್ದಿಷ್ಟ ಟೈಮ್ ಅಂತಂದ್ರೆ ಇನ್ನು 6 ಗಂಟೆಯಿಂದ 9 ಗಂಟೆ ತನಕನ ಬೆಳಿಗ್ಗೆ ಅಥವಾ 6 ಗಂಟೆಯಿಂದ 10 ಗಂಟೆ ತನಕ ಅವಕಾಶ ಮಾಡಿಕೊಡುತ್ತಾ ಸರ್ಕಾರ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇಲ್ಲಾಂದ್ರೆ ಇದನ್ನು ಕಂಪ್ಲೀಟ್ ಬಂದ್ ಮಾಡ್ಬಿಟ್ರೆ ಸರ್ಕಾರಕ್ಕೆ ಅದನ್ನೆಲ್ಲ ಫೆಸಿಲಿಟಿ ಕೊಡೋದಕ್ಕೆ ಸಮಸ್ಯೆಗಳಾಗುತ್ತಲ್ಲ, ಅದಕ್ಕೋಸ್ಕರ ಈ ಎಸೆನ್ಷಿಯಲ್ ಸರ್ವಿಸ್ ಏನೇನಿರುತ್ತೆ ಅದೆಲ್ಲವೂ ಕೂಡ ಲಭ್ಯ ಇರುತ್ತೆ. ಹಾಗಾದ್ರೆ ಗೈಡ್ಲೈನ್ಸ್ ಅಲ್ಲಿ ಏನೆಲ್ಲ ಇರಬಹುದು, ಏನೆಲ್ಲ ಮಾಹಿತಿ ಸಿಕ್ಕಿದೆ, ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಅಧಿಕೃತ ಆದೇಶ ಯಾವಾಗ ಹೊರಬೀಳುತ್ತೆ, ಸಿಎಂಎ ಅದನ್ನ ಅನೌನ್ಸ್ ಮಾಡ್ತಾರಾ ಅಂತ ಒಂದು ಕುತೂಹಲ, ಮತ್ತೊಂದು ಈ ಗೈಡ್ಲೈನ್ಸ್ ಅಲ್ಲಿ ಏನೆಲ್ಲ ಕಟ್ಟುನಿಟ್ಟಿನ ರೂಲ್ಸ್ ಹೇಳ್ಬೋದು ಸರ್ಕಾರ ಅಂತ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಪಟೇಲ್? ಶರ್ಮಿತಾ ಶೆಟ್ಟಿ, ಇವತ್ತು ಸಂಜೆ 6 ಗಂಟೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹಿರಿಯ ಅಧಿಕಾರಿಗಳು ಮತ್ತು ಸಚಿವರ ಸಭೆಯನ್ನು ಕರೆದಿದ್ರು. ಆದರೆ ದಿಢೀರ್ನೆ ಆ ಸಭೆಯನ್ನು ಮುಖ್ಯಮಂತ್ರಿಗಳು ರದ್ದು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳ ಸಭೆ ನಡೆಸಿ ಆ ಸಭೆಯಲ್ಲಿ ವಿಸ್ತೃತ ಚರ್ಚೆ ಮಾಡಿರುವಂತಹ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅಂತಿಮವಾಗಿ ಮೇ 10ರಿಂದ 2 ವಾರ ಲಾಕ್ಡೌನ್ಗೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಇವತ್ತು ಸಂಜೆ ಪತ್ರಿಕಾಗೋಷ್ಠಿ ಕರೆಯಬೇಕಿದ್ದಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಇನ್ನೂ ಕೂಡ ಪತ್ರಿಕಾಗೋಷ್ಠಿಯನ್ನು ಕರೆದಿಲ್ಲ. ಪ್ರಮುಖವಾಗಿ ಗೈಡ್ಲೈನ್ ಅಂದ್ರೆ ನೂತನ ಮಾರ್ಗಸೂಚಿ ರೆಡಿ ಆಗಬೇಕಾಗಿದೆ. ಆ ಮಾರ್ಗಸೂಚಿಯ ಜವಾಬ್ದಾರಿಯನ್ನ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಅವರ ಕಚೇರಿ ನಿರ್ವಹಣೆ ಮಾಡ್ತಿದೆ. ಇದೀಗ ಮಾರ್ಗಸೂಚಿಯ ನಡೀತಾ ಇದೆ. ಅಂದ್ರೆ ಏನೆಲ್ಲ ಇರಬೇಕು, ಏನೆಲ್ಲ ಇರಬಾರ್ದು, ಅಂದ್ರೆ ಮೊದಲನೇ ಅಲೆಯ ಸಂದರ್ಭದಲ್ಲಿ ಆಗಿರುವಂತಹ ಲಾಕ್ಡೌನ್ ಮಾದರಿಯಲ್ಲೇ ರಾಜ್ಯದಲ್ಲೂ ಕೂಡ ಮಾಡಬೇಕನ್ನೋದು ಕೂಡ ತಜ್ಞರ ಅಭಿಪ್ರಾಯ ಆಗಿದ್ರಿಂದ ಹಲವಾರು ಒಂದು ಅಗತ್ಯ ವಸ್ತುಗಳಿಗೆ ವಿನಾಯಿತಿಯನ್ನು ಕೊಡಬೇಕಾಗಿದೆ. ಹಾಗಾಗಿ ವಿನಾಯಿತಿಯನ್ನು ಯಾವುದಕ್ಕೆ ಕೊಡಬೇಕು, ಯಾವುದಕ್ಕೆ ಕೊಡಬಾರದು, ಮತ್ತು ಮತ್ತೆ ಒಂದು ವೇಳೆ ಲಾಕ್ಡೌನ್ ಕೂಡ ಫೇಲ್ಯೂರ್ ಆದ್ರೆ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಆಗುತ್ತೆ. ಹಾಗಾಗಿ ಈ ಬಾರಿಯ ಲಾಕ್ಡೌನ್ ಅನ್ನ ಅಂದ್ರೆ ಬಿಗಿ ಕ್ರಮಗಳೊಂದಿಗೆ ಮಾಡಬೇಕಾಗಿದೆ. ಪ್ರಮುಖವಾಗಿ ಜನರ ಜಂಗುಳಿ ಇರದಂಗೆ ನೋಡ್ಕೋಬೇಕು ಮತ್ತು ಜನರ ಓಡಾಟವನ್ನು ಸಂಪೂರ್ಣವಾಗಿ ಸ್ತಬ್ಧಗೊಳಿಸಬೇಕು ಅನ್ನೋದು ಕೂಡ ಮುಖ್ಯಮಂತ್ರಿ ಮತ್ತು ತಜ್ಞರ ಆಶಯ ಆಗಿದೆ. ಹಾಗಾಗಿ ಮಾರ್ಗಸೂಚಿ ಈ ಬಾರಿ ಕಠಿಣವಾಗಿರುತ್ತೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಪ್ರಮುಖವಾಗಿ ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ವಸ್ತುಗಳು, ಅದು ಮಕ್ಕಳಿಗೆ ಹಾಲು ಬೇಕಾಗುತ್ತೆ. ಹಾಗಾಗಿ ಹಾಲು, ದಿನಸಿ ವಸ್ತುಗಳು ಮತ್ತು ಹೂವು, ಹಣ್ಣು ಇಂಥವುಗಳಿಗೆ 6ರಿಂದ 9 ಗಂಟೆವರೆಗೆ ಅಂದ್ರೆ ಕೇವಲ 3 ಗಂಟೆ ಸಮಯನ ನಿಗದಿ ಮಾಡುವಂಥದ್ದು ಮತ್ತು ಅದು ಕೂಡ ಸಾಮಾಜಿಕ ಅಂತರದಲ್ಲಿ ಎಲ್ಲರೂ ಕೂಡ ಪರ್ಚೇಸ್ ಮಾಡಬೇಕು. ಸಾಮಾಜಿಕ ಅಂತರ ಪಾಲಿಸಿದ್ದರ ವಿರುದ್ಧ ಕ್ರಮ ಕೈಗೊಳ್ಳೋದು ಮತ್ತು ಅಂತ ಅಂಗಡಿಯನ್ನು ಕೂಡ ಬಂದ್ ಮಾಡಲಿಕ್ಕೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳು ಕೂಡ ಸೂಚನೆ ಕೊಡಲಿಕ್ಕೆ ಎಲ್ಲ ರೀತಿಯ ತಯಾರಿ ನಡೆದಿದೆ. ಇನ್ನ ಎಸೆನ್ಷಿಯಲ್ ಸರ್ವಿಸ್ ಆಗಿರ್ತಕ್ಕಂಥ ಏನು ಕೈಗಾರಿಕಾ ಉತ್ಪಾದನೆ ಇರಬಹುದು, ಅದು ಪ್ರಮುಖವಾಗಿ ಆಕ್ಸಿಜನ್ ಇರಬಹುದು, ಮೆಡಿಕಲ್ ಪರಿಕರಗಳಿರ್ಬೋದು ಮತ್ತು ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಅಗತ್ಯ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಉತ್ಪಾದನೆ ಮಾಡತಕ್ಕಂಥ ಕೈಗಾರಿಕೆಗಳಿಗೆ ಮಾತ್ರ ಅವಕಾಶವನ್ನು ಕೊಡುವಂಥದ್ದು. ಅದು ಕೂಡ 50% ಸಿಬ್ಬಂದಿಗಳು ಮಾತ್ರ ಅಲ್ಲಿ ಇರಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಕ್ಕೆ ಏನು ತೀರ್ಮಾನವನ್ನು ಮಾಡಲಾಗಿದೆ. ಇನ್ನು ಜನರ ಓಡಾಟವನ್ನು ಸಂಪೂರ್ಣ ನಿರ್ಬಂಧ ಮಾಡತಕ್ಕಂಥ ಸರ್ಕಾರ ಮೇ 10ರ ನಂತರ ಅಂದ್ರೆ 2 ವಾರ ಯಾರು ಕೂಡ ಮದುವೆ ಮತ್ತಿತರ ಶುಭ ಸಮಾರಂಭಗಳನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ ಮತ್ತು ಅಂತವರು ಮೇ 10ರ ನಂತರ ಫಿಕ್ಸ್ ಮಾಡ್ಕೊಂಡಿದ್ರೆ ಅಂತವರಿಗೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಮಾಲಿಂದ ಹಿಡಿದು ಸಂಪೂರ್ಣವಾಗಿ ಯಾವುದೆಲ್ಲ ಅಗತ್ಯ ಇಲ್ಲ ಅನ್ಸುತ್ತೆ ಎಲ್ಲವನ್ನು ಕೂಡ ಸಂಪೂರ್ಣ ಬಂದ್ ಮಾಡಬೇಕು. ಚಿದಾನಂದ್ ಪಟೇಲ್, ಹಾಗೆ ಸಂಪರ್ಕದಲ್ಲಿ ನಿಮ್ಮ ಹತ್ರ ನಾನು ಮತ್ತಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ನಮಗೆ ಲಭ್ಯವಾಗ್ತಿದೆ. ದಿಢೀರಂತ ದೆಹಲಿಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಿಎಂ ಪುತ್ರ ವಿಜಯೇಂದ್ರ ಜೊತೆಯಲ್ಲಿ ದೆಹಲಿಗೆ ದೌಡಾಯಿಸಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವಡಗಿ ಕೂಡ ಪಯಣವನ್ನ ಬೆಳೆಸಿದ್ದಾರೆ. ವಿಶೇಷ ವಿಮಾನದಲ್ಲಿ ದೆಹಲಿಗೆ ಒಟ್ಟು 3 ಜನ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ಈ 3 ಜನ ಟೀಮ್ ಇದೀಗ ಹೋಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಸಂಜೆ 6 ಗಂಟೆಗೆ ಅಮಿತ್ ಶಾ ಜೊತೆಯಲ್ಲಿ ಬಸವರಾಜ ಬೊಮ್ಮಾಯಿ ಭೇಟಿ ಮಾಡ್ತಾರೆ. ಒಂದಿಷ್ಟು ಚರ್ಚೆಗಳು ಆಗುತ್ತೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಈ ವಿಚಾರವಾಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒನ್ಸ್ ಅಗೇನ್ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ಇವಾಗ ಕೇಂದ್ರದಿಂದ ನಮ್ ಗೈಡ್ಲೈನ್ಸ್ ಬರಬೇಕು, ಸೂಚನೆ ಕೊಟ್ಟ ತಕ್ಷಣ ನಾವು ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಮೊನ್ನೆಯಿಂದಲೂ ಕೂಡ ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಕೇಂದ್ರದಿಂದ ಸೋಫಾರ್ ಯಾವುದೇ ಗೈಡ್ಲೈನ್ಸ್ ಅಥವಾ ಲಾಕ್ಡೌನ್ ಮಾಡಿ ಅಂತ ಸೂಚನೆ ಬರಲಿಲ್ಲ. ಈಗ 3 ಜನ ಪ್ರಯಾಣ ಮಾಡಿರೋದ್ರಿಂದ ಸೊ ಇಲ್ಲಿ ಅನೌನ್ಸ್ ಮಾಡೋಕ್ಕೂ ಮುಂಚೆ ಅಲ್ಲೊಂದ್ ರೌಂಡ್ ಚರ್ಚೆ ಮಾಡೋ ಬಗ್ಗೆ ಏನಾದ್ರೂ ಪ್ಲಾನ್ ಇದೆಯಾ ಇವ್ರದ್ದು? ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಶರ್ಮಿತಾ ಶೆಟ್ಟಿ, ಮಹತ್ವದ ರಾಜಕೀಯ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವಡಗಿ ಮತ್ತು ಮುಖ್ಯಮಂತ್ರಿ ಪುತ್ರ ಬಿವೈ ವಿಜೇಂದ್ರ ಅವರು ಇದೀಗ ವಿಶೇಷ ವಿಮಾನದ ಮುಖಾಂತರ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಪ್ರಮುಖವಾಗಿ ಇವತ್ತು ಸಂಜೆ 6 ಗಂಟೆಗೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ ಇರುವಂತದ್ದು. ಅಮಿತ್ ಶಾ ಅವರನ್ನ ಭೇಟಿ ಆಗ್ತಿದ್ದಾರೆ. ಒಂದ್ ಕಡೆ ಪ್ರಮುಖವಾಗಿ ರಾಜ್ಯದಲ್ಲಿ ಕೋವಿಡ್ ನಿರ್ವಹಣೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಅಲ್ಲದೆ ಆಕ್ಸಿಜನ್ ವಿಚಾರದಲ್ಲಿ ಎಲ್ಲೊಂದ್ ಕಡೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆಗಿರ್ತಕ್ಕಂಥ ತಿಕ್ಕಾಟ ಅದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋ
ಮೆಟ್ಟಿಲೇರುವಂತದ್ದು, ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರಕ್ಕೆ ಹಿನ್ನಡೆ ಆಗಿರುವಂತದ್ದು ಮತ್ತು ರಾಜ್ಯಕ್ಕೆ ಕೊಡಬೇಕಾಗಿರುವಂತಹ ಆಕ್ಸಿಜನ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರುವಂತದ್ದು, ಎಲ್ಲೊಂದು ಕಡೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಪ್ರಕರಣದಿಂದ ಮುಜುಗರ ಉಂಟಾಗಿರುವಂತದ್ದು. ಮತ್ತೊಂದು ಕಡೆ ರಾಜ್ಯ ಆಕ್ಸಿಜನ್ ಉತ್ಪಾದನೆ ಇರಬಹುದು, ಆಕ್ಸಿಜನ್ ಪೂರೈಕೆ ವಿಚಾರ ಇರಬಹುದು, ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಎಂಬ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಈ ಎಲ್ಲದರ ನಡುವೆ ಬೆಂಗಳೂರಿನ ದಕ್ಷಿಣದ ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯರವರು ತಮ್ಮದೇ ಸರ್ಕಾರದ ಆಡಳಿತದಲ್ಲಿರ್ತಕ್ಕಂಥ, ತಮ್ಮದೇ ಸರ್ಕಾರದ ಅಧಿಕಾರದಲ್ಲಿರ್ತಕ್ಕಂಥ, ಹಿಡಿತದಲ್ಲಿರ್ತಕ್ಕಂಥ ಬೆಂಗಳೂರು ಸೌತ್ ವಾರ್ ರೂಮ್ ನಲ್ಲಿ ಬೆಡ್ ಬ್ಲಾಕ್ ದಂಧೆ ನಡೀತಿದೆ ಅಂತೇಳಿ ಒಂದು ಹಗರಣವನ್ನ ಬಯಲು ಮಾಡಿರುವಂತದ್ದು. ಇದು ಸರ್ಕಾರಕ್ಕೂ ಕೂಡ ಮುಜುಗರ ಆಗಿದೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಇರಿಸುಮುರುಸಾಗಿರುವಂತದ್ದು. ಮತ್ತು ಸರ್ಕಾರದ ಒಳಗಡೆ ಎಲ್ಲೊಂದು ಕಡೆ ಆಡಳಿತ ವೈಫಲ್ಯ ಎದ್ದು ಕಾಣ್ತಿದೆ ಅಥವಾ ಅಧಿಕಾರಿಗಳ ಕಂಟ್ರೋಲ್ ಇಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿದೆ. ಆಂತರಿಕವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಬಳಿ ಹಿರಿಯ ಐಎಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಕಟಾರಿಯಾ ಹಾಗೂ ರಾಜೇಂದ್ರ ಚೋಳನ್ ರವರ ಬಗ್ಗೆ ಈಗಾಗಲೇ ತೇಜಸ್ವಿ ಸೂರ್ಯ ಮತ್ತು ಸತೀಶ್ ರೆಡ್ಡಿ ದೂರನ್ನು ಕೊಟ್ಟಿರುವಂತದ್ದು. ಈ ಇಬ್ಬರು ಹಿರಿಯ ಐಎಎಸ್ ಅಧಿಕಾರಿಗಳಿಂದಲೇ ಬೆಡ್ ಬ್ಲಾಕ್ ಆಗ್ತಿದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರೋದು. ಈ ಆರೋಪದ ಬೆನ್ನಲ್ಲೇ ರಾಜೇಂದ್ರ ಕುಮಾರ್ ಕಟಾರಿಯಾ ಮತ್ತು ರಾಜೇಂದ್ರ ಚೋಳನ್ ರವರು ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ರವರಿಗೆ ಈ ಬೆಡ್ ಬ್ಲಾಕ್ ದಂಧೆಯಲ್ಲಿ ನಾವು ಬಹಳಷ್ಟು ಜನರು ಸಂಸದರು ಮತ್ತು ಶಾಸಕರ ಕಡೆಯವರು ವಾರ್ ರೂಮ್ ನಲ್ಲಿ ಇದ್ರು, ಅವ್ರನ್ನೆಲ್ಲರೂ ನಾವು ಕೆಲಸದಿಂದ ಕಿತ್ತಾಕಿದ್ವಿ. ಅದಾದ ನಂತರ ಅವರು ಇದು ಬೆಡ್ ಬ್ಲಾಕ್ ದಂಧೆ ಅಂತೇಳಿ ಅಲ್ಲಿ ಅದೊಂದು ಇಶ್ಯೂ ಮಾಡಿದ್ದಾರೆ ಅಂತೇಳಿ ಆರೋಪವನ್ನು ಕೂಡ ಮಾಡಿದ್ದಾರೆ. ಈ ಎಲ್ಲದರ ನಡುವೆ ಇದೀಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೋವಿಡ್ ನಿರ್ವಹಣೆ ಯಾವ ರೀತಿ ಮಾಡ್ತಿದ್ದಾರೆ ಮತ್ತು ಈಗಾಗಲೇ ರಾಜ್ಯಾದ್ಯಂತ ಕೋವಿಡ್ ನ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿರುವಂತದ್ದು, ಸಾವಿನ ಸಂಖ್ಯೆ ಹೆಚ್ಚುತ್ತಿರುವಂತದ್ದು, ಆಕ್ಸಿಜನ್ ಕೊರತೆ, ಬೆಡ್ ಮತ್ತು ವೆಂಟಿಲೇಟರ್ ಕೊರತೆ ಎದ್ದು ಕಾಣ್ತಿರುವಂತದ್ದು, ನೂರಾರು ಸಾವು ನೋವುಗಳು ಸಂಭವಿಸುತ್ತಿರತಕ್ಕಂಥದ್ದು ಮತ್ತು ಸೋಂಕಿತರು ಮುಖ್ಯಮಂತ್ರಿ ಮನೆ ಮತ್ತು ವಿಧಾನಸೌಧ ಮುಂದೆ ಬೆಡ್ ಕೊಡಿಸಿ ಅಂತ ಹೇಳಿ ಎಡತಾಕುತ್ತಿರುವಂತದ್ದು. ಈ ಎಲ್ಲ ಬೆಳವಣಿಗೆ ಸಂಬಂಧಪಟ್ಟಾಗೆ ಗೃಹ ಸಚಿವರು ಚರ್ಚೆಯನ್ನು ಮಾಡ್ತಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಪುತ್ರ ಬಿ.ವೈ. ವಿಜೇಂದ್ರ ಅವರು ಕೂಡ ಅಮಿತ್ ಶಾ ಅವರನ್ನ ಒಟ್ಟಿಗೆ ಭೇಟಿಯಾಗ್ತಿರುವಂತದ್ದು ಬಹಳಷ್ಟು ರಾಜಕೀಯ ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಟ್ಟಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಈಗಾಗಲೇ ಬಿಜೆಪಿಯ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮೇ 10ರ ನಂತರ ನೋಡಿ ಹೊಸ ಆಟ ಅಂತ ಹೇಳಿ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ರು. ನೇರವಾಗಿ ಮುಖ್ಯಮಂತ್ರಿ ಹುದ್ದೆಗೆ ಅಂದ್ರೆ ಕುತ್ತು ಇದೆ ಮತ್ತು ಮುಖ್ಯಮಂತ್ರಿ ಕುರ್ಚಿಯ ಅಲುಗಾಡುತ್ತೆಂಬ ಮಾತನ್ನು ಕೂಡ ಹೇಳಿದ್ರು. ಇದೀಗ ಮೇ 10ಕ್ಕಿಂತ ಮೊದಲೇ ಇದೀಗ ಅಮಿತ್ ಶಾ ಅವರನ್ನ ಮುಖ್ಯಮಂತ್ರಿ ಪುತ್ರ ಕೂಡ ಗೃಹ ಸಚಿವರ ಜೊತೆ ಭೇಟಿ ಆಗ್ತಿರೋದಂಥದ್ದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಂದು ಕಡೆ ಕೋವಿಡ್ ನಿರ್ವಹಣೆ, ಮತ್ತೊಂದು ಕಡೆ ರಾಜಕೀಯ ಚಟುವಟಿಕೆ ಸಂಬಂಧಪಟ್ಟಾಗೆ ಮತ್ತು ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಅಮಿತ್ ಶಾ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಇದೇ ಮೊದಲ ಬಾರಿಗೆ ಗೃಹ ಸಚಿವರು ಮತ್ತು ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವಡಗಿ ಜೊತೆ ಮುಖ್ಯಮಂತ್ರಿ ಪುತ್ರ ಬಿ.ವೈ. ವಿಜೇಂದ್ರ ಅವರು ಕೂಡ ಹೋಗ್ತಿರುವಂತದ್ದು ರಾಜಕೀಯ ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ, ಫೈನ್. ಅಂದ್ರೆ ಈಗ ರಾಜಕೀಯ ವಿಚಾರದ ಚರ್ಚೆ ಜೊತೆಯಲ್ಲಿ ಕೋವಿಡ್ ನಿರ್ವಹಣೆ ಬಗ್ಗೆ ಅಫ್ಕೋರ್ಸ್ ಚರ್ಚೆ ಆಗೇ ಆಗುತ್ತೆ. ಅಂದ್ರೆ ಮೇನ್ ಥಿಂಗ್ ಅದೇ ಇರಬಹುದು ಚರ್ಚೆಯಲ್ಲಿ. ಹಾಗಾಗಿ ಇವಾಗ ಚಿದಾನಂದ್ ಪಟೇಲ್ ಅಲ್ಲಿ ಚರ್ಚೆ ಆಗದ ಹೊರತು, ಅಲ್ಲಿ ಗ್ರೀನ್ ಸಿಗ್ನಲ್ ಸಿಗದ ಹೊರತು ಇಲ್ಲಿ ಹಾಗಾದ್ರೆ ಅನೌನ್ಸ್ಮೆಂಟ್ ಆಗಲ್ಲ, ಅಂದ್ರೆ ಲೇಟ್ ಆಗಬಹುದು. ಶರ್ಮಿತಾ ಶೆಟ್ಟಿ, ಈಗಾಗಲೇ ಆಯಾ ರಾಜ್ಯಗಳ ವಿವೇಚನೆಗೆ ಲಾಕ್ಡೌನ್ ಮತ್ತು ಕಠಿಣ ನಿರ್ಧಾರಗಳು, ಬಿಗಿ ಕ್ರಮಗಳನ್ನ ತೆಗೆದುಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರ ನಿರ್ದೇಶನವನ್ನು ಕೊಟ್ಟಿರುವಂತದ್ದು ಮತ್ತು ಆ ರಾಜ್ಯಗಳಿಗೆ ಪರಮಾಧಿಕಾರವನ್ನು ಕೊಟ್ಟಿರುವಂತದ್ದು. ಇದೇ ಕಾರಣಕ್ಕಾಗಿ ಆಯಾ ರಾಜ್ಯಗಳು, ಕೆಲವು ರಾಜ್ಯಗಳು ಎಲ್ಲಿ ಸೋಂಕಿತರ ಪ್ರಮಾಣ ಜಾಸ್ತಿ ಆಗ್ತಿದೆ ಅಂತ ರಾಜ್ಯಗಳು ಸ್ವತಃ ಆ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿಗಳ ಸಭೆ ಸೇರಿ ಲಾಕ್ಡೌನ್ ಅನ್ನ ನಿರ್ಧಾರವನ್ನು ಮಾಡ್ತಿದ್ದಾರೆ. ಪಕ್ಕದ ಕೇರಳದಲ್ಲೂ ಕೂಡ ಇದೇ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದೀಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಇವತ್ತು ಅಧಿಕಾರಿಗಳು ಮತ್ತು ಹಿರಿಯ ಸಚಿವರ ಸಭೆಯಲ್ಲಿ ಕೂಡ ಅಂತಿಮವಾಗಿ ಸೋಂಕಿತರ ಪ್ರಮಾಣವನ್ನ ಕಡಿಮೆ ಮಾಡಬೇಕು, ಸಾವು ನೋವು ಕಡಿಮೆ ಮಾಡಬೇಕು ಮತ್ತು ಇಡೀ ಕೋವಿಡ್ ನ ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡಬೇಕೆಂಬ ಕಾರಣಕ್ಕಾಗಿ ತಜ್ಞರ ವರದಿಯನ್ನ ಮತ್ತು ಅವರ ಅಭಿಪ್ರಾಯವನ್ನ ಸಂಗ್ರಹಿಸಿ ಮತ್ತು ಅದರ ಸಂಬಂಧಪಟ್ಟಾಗೆ ಇವತ್ತು ವಿಸ್ತೃತವಾಗಿ ಚರ್ಚೆಯನ್ನು ನಡೆಸಿರುವಂತಹ ಮುಖ್ಯಮಂತ್ರಿ ಅಂತಿಮವಾಗಿ ಲಾಕ್ಡೌನ್ ಪರಿಹಾರ ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಮೇ 10ರ ನಂತರ 2 ವಾರಗಳ ಕಾಲ ರಾಜ್ಯದಲ್ಲಿ ಕಠಿಣ ಲಾಕ್ಡೌನ್ ಕೂಡ ಏರ್ಪಡಲಿದೆ. ಹಾಗಾಗಿ ಈ ಸಂಬಂಧಪಟ್ಟಾಗೆ ಮಾರ್ಗಸೂಚಿಯನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಅವರ ಕಾರ್ಯಾಲಯ ನಿರ್ವಹಿಸುತ್ತಿರುವಂತದ್ದು. ಹಾಗಾಗಿ ಇನ್ನೂ ಕೂಡ 2 ದಿನಗಳು ಬಾಕಿ ಇರೋದ್ರಿಂದ ಮಾರ್ಗಸೂಚಿಯನ್ನ ಯಾವ್ದು ಇರುತ್ತೆ ಯಾವ್ದು ಇರಲ್ಲ ಮತ್ತು ಅತಿ ಸೂಕ್ಷ್ಮವಾಗಿ ಮತ್ತು ಬಿಗಿ ಕ್ರಮವಾಗಿ ಮತ್ತು ತಾವು ಮಾಡಿದಂತ ಲಾಕ್ಡೌನ್ ಇಂದ ಕೋವಿಡ್ ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡುವಂತಾಗಿರಬೇಕು ಮತ್ತು ಜನಸಂದಣಿಯನ್ನು ಕಡಿಮೆ ಮಾಡಬೇಕು, ಜನರ ಓಡಾಟಕ್ಕೆ ನಿರ್ಬಂಧ ಆಗಬೇಕು, ಜನರು ಎಲ್ಲರೂ ಕೂಡ ಮನೆಯಲ್ಲಿ ಇರಬೇಕು. ಹಾಗಾಗಿ ಜನರಿಗೆ ನಿರ್ಬಂಧ ಏರ್ಲಿಕ್ಕೆ, ಈ ಒಂದು ಸೋಂಕಿತ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ, ಸಾವು ನೋವನ್ನು ಕಡಿಮೆ ಮಾಡಲಿಕ್ಕೆ 14 ದಿನಗಳ ಒಳಗೆ ಆಮ್ಲಜನಕ ವ್ಯವಸ್ಥೆ, ಬೆಡ್ ವ್ಯವಸ್ಥೆ, ವೆಂಟಿಲೇಟರ್ ವ್ಯವಸ್ಥೆ, ಐಸಿಯು ವ್ಯವಸ್ಥೆ, ಆಂಬ್ಯುಲೆನ್ಸ್ ವ್ಯವಸ್ಥೆ ಮತ್ತು ಕೋವಿಡ್ ನಿರ್ವಹಣೆ ಸಂಬಂಧಪಟ್ಟ ಸಂಪೂರ್ಣವಾಗಿ ಎಲ್ಲ ಏರ್ಪಾಟು ಮಾಡಿಕೊಳ್ಳಲು ಕೂಡ ಈ ಲಾಕ್ಡೌನ್ ಅನ್ನ ಮಾಡಲಾಗ್ತಿದೆ. ಹಾಗಾಗಿ ಮಾರ್ಗಸೂಚಿಯನ್ನು ತುಂಬಾ ಸೂಕ್ಷ್ಮವಾಗಿ ಮಾಡ್ತಿರತಕ್ಕಂಥ ಪಿ ರವಿಕುಮಾರ್ ಅವರ ಕಾರ್ಯಾಲಯ ಇವತ್ತು ಇಡೀ ದಿನ ಅಂದ್ರೆ ಇವತ್ತು ರಾತ್ರಿವರೆಗೂ ಕೂಡ ಮಾರ್ಗಸೂಚಿಗೆ ಸಂಬಂಧಪಟ್ಟಾಗ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ. ಅಂತಿಮವಾಗಿ ಮಾರ್ಗಸೂಚಿ ಪಟ್ಟಿ ರೆಡಿಯಾದ ಕೂಡಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಳಿ ಪಿ ರವಿಕುಮಾರ್ ಅವರು ತೆರಳಿ ಇಡೀ ಮಾರ್ಗಸೂಚಿಯನ್ನು ಅವರಿಗೊಮ್ಮೆ ತೋರಿಸ್ತಾರೆ. ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟ ನಂತರ ಮಾರ್ಗಸೂಚಿ ಬಿಡುಗಡೆ ಆಗುತ್ತೆ. ಇವತ್ತು ಸಂಜೆ ನಡೆಯಬೇಕಾದಂತಹ ಸಭೆಯನ್ನು ಕೂಡ ಮುಖ್ಯಮಂತ್ರಿ ರದ್ದು ಮಾಡಿದ್ದಾರೆ. ಸಂಜೆ ಪತ್ರಿಕಾಗೋಷ್ಠಿಯನ್ನು ಮುಖ್ಯಮಂತ್ರಿಗಳು ನಡೆಸಬೇಕು
ಮಾಡಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಮುಖ್ಯಮಂತ್ರಿಗಳ ಯಾವುದೇ ರೀತಿ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ನಡೆಸುವ ಸಂಬಂಧಪಟ್ಟಾಗ ಯಾವುದೇ ರೀತಿ ಮಾಹಿತಿ ಹೊರ ಬಂದಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಮಾರ್ಗಸೂಚಿ ರೆಡಿಯಾದ ನಂತರ ಕೂಡ ಮುಖ್ಯಮಂತ್ರಿಗಳು ಪ್ರಕಟಣೆಯನ್ನು ಹೊರಡಿಸಬಹುದು ಅಥವಾ ನಾಳೆ ಪತ್ರಿಕಾಗೋಷ್ಠಿ ನಡೆಸುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ಲಾಕ್ಡೌನ್ ಸಂಬಂಧಪಟ್ಟಾಗ ಈಗಾಗಲೇ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಸಂಬಂಧಪಟ್ಟಾಗ ಇದೀಗ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಮಾರ್ಗಸೂಚಿ ರೆಡಿ ಆಗ್ತಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು. ಚಿದಾನಂದ್ ಪಟೇಲ್ ತಮ್ಮಲ್ಲಿ ಆರಂಭವಾಗಿದೆ. ಸಿಎಂ ಕಚೇರಿಯಲ್ಲಿ ಮಾರ್ಗಸೂಚಿಗೆ ಅಂತಿಮ ಸ್ಪರ್ಶ ನೀಡಲಾಗ್ತಾ ಇದೆ. ಸಿಎಂ ಕಚೇರಿಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಸಭೆಯನ್ನ ನಡೆಸಿ ಯಾವ ತರ ಟಫ್ ರೂಲ್ಸ್ ಈಗ ಜಾರಿಗೆ ತರಬೇಕಾಗುತ್ತೆ, ಜನ ಏನೇನ್ ಫಾಲೋ ಮಾಡಬೇಕು ಅನ್ನೋ ಗೈಡ್ಲೈನ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಫೈನಲ್ ಟಚ್ ಅನ್ನ ಇದೀಗ ಕೊಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯದಲ್ಲೇ ಮತ್ತೊಂದು ಬೆಳವಣಿಗೆ ಆಗಿದೆ. ದಿಢೀರ್ ಅಂತ ದೆಹಲಿಗೆ ದೌಡಾಯಿಸಿದ್ದಾರೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಸಂಜೆ 6 ಗಂಟೆಗೆ ಇವತ್ತು ಅಮಿತ್ ಶಾ ಭೇಟಿ ಮಾಡ್ತಾರೆ ಬೊಮ್ಮಾಯಿ. ಅಮಿತ್ ಶಾ ಭೇಟಿ ಬಳಿಕ ಮಾರ್ಗಸೂಚಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಈಗ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದು ನೀವು ಹೆಂಗೆ ಕಡಿವಾಣ ಹಾಕಬೇಕು ಕೊರೋನಾಗೆ, ಲಾಕ್ಡೌನ್ ಅನ್ನೋದು ಅಂತಿಮ ಅಸ್ತ್ರ ಆಗಿದ್ರು ಕೂಡ ನಿಮ್ಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟಿತ್ತು. ಸೊ ಆ ಪ್ರಕಾರವಾಗಿ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಲಾಕ್ಡೌನ್ ಹೇರಿಕೆ ಆಗಿದೆ. ಈಗ ಕರ್ನಾಟಕ ಕೂಡ ಅಂತದ ಒಂದು ದಿಟ್ಟ ಹೆಜ್ಜೆಯನ್ನು ಇರೋದಕ್ಕೆ ಹೊರಟಿದೆ. ಬಟ್ ಅಧಿಕೃತವಾಗಿ ಇನ್ನೂ ಕೂಡ ಲಾಕ್ಡೌನ್ ಬಗ್ಗೆ ಸಿಎಂ ಆಗಲಿ ಅಥವಾ ಗೈಡ್ಲೈನ್ಸ್ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಯಾಕಂದ್ರೆ ಸೋಮವಾರದಿಂದ ಈ ಲಾಕ್ಡೌನ್ ಜಾರಿಗೆ ಬರ್ತಿರೋದ್ರಿಂದ ಒಂದಿಷ್ಟು ಅದಕ್ಕೆ ತಯಾರಿಗಳಿಗೆ ಏನ್ ಬೇಕು ಅದನ್ನೆಲ್ಲ ಇವಾಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ಇವತ್ತು ಸಂಜೆ 6 ಗಂಟೆಗೆ ಒಂದು ಮೀಟಿಂಗ್ ನಿಗದಿ ಆಗಿತ್ತು. ಆ ಮೀಟಿಂಗ್ ಅನ್ನ ಸಿಎಂ ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕಂದ್ರೆ ಬೆಳಿಗ್ಗೆನೆ ಚರ್ಚೆ ಎಲ್ಲ ಆಗಿರೋದ್ರಿಂದ ಏನ್ ನಿರ್ಧಾರ ಕೈಗೊಳ್ಬೇಕು ಅದನ್ನ ಕೈಗೊಂಡಿರೋದ್ರಿಂದ ಆ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ. ಮತ್ತೊಂದು ಕಡೆ ದೆಹಲಿಗೆ ಈಗ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಪಯಣವನ್ನ ಬೆಳೆಸಿದ್ದಾರೆ. ಅವ್ರ ಜೊತೆ ವಿಜಯೇಂದ್ರ ಅವರು ಕೂಡ ಹೋಗಿದ್ದಾರೆ. ಸೊ ಅಲ್ಲಿಗ 6 ಗಂಟೆಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಅಫ್ಕೋರ್ಸ್ ರಾಜ್ಯದಲ್ಲಿ ಕೊರೋನಾ ಪರಿಸ್ಥಿತಿ ಹೇಗಿದೆ, ದಿನದಿಂದ ದಿನಕ್ಕೆ ಸಂಖ್ಯೆ ಜಾಸ್ತಿ ಆಗ್ತಿರೋದು, ಸೋಂಕಿತರ ಲೆಕ್ಕ, ಸಾವಿನ ಪ್ರಮಾಣ ಇರಬಹುದು, ಸಮಸ್ಯೆಗಳಿರಬಹುದು, ಅದರ ಜೊತೆಯಲ್ಲಿ ಈಗ ಸರ್ಕಾರ ಮುಂದೆ ಏನ್ ಮಾಡಕ್ ಹೊರಟಿದೆ ಸೋಮವಾರದಿಂದ ಅದರೆಲ್ಲ ವಿವರಣೆಯನ್ನ ಕೊಡ್ತಾರೆ. ಬಹುತೇಕ ಈ ಒಂದು ಭೇಟಿ ಆದ್ಮೇಲೆನೆ ವಿವರಣೆಯೆಲ್ಲ ಕೊಟ್ಟ ಮೇಲೇನೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮಾರ್ಗಸೂಚಿ ರಿಲೀಸ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಎನಿವೇಸ್ ಈಗ ಅಧಿಕಾರಿಗಳು ಆ ಗೈಡ್ಲೈನ್ಸ್ಗೆ ಅಂತಿಮ ಒಂದು ಸ್ಪರ್ಶವನ್ನ ನೀಡ್ತಾ ಇದ್ದಾರೆ. ಕಂಪ್ಲೀಟ್ ಲಾಕ್ ಆದ್ರೆ ಜನ ಈ ಸಲ ಮಾತ್ರ ಹೊರಗಡೆ ಓಡಾಡಂಗಿಲ್ಲ, ಬರಂಗಿಲ್ಲ. ಈಗಿದ್ದ ಟೈಮ್ ಬಾಂಡ್ಗೂ ಕೂಡ ಬ್ರೇಕ್ ಬೀಳೋದು ಕನ್ಫರ್ಮ್. ದಿನಸಿ ಹೆಸರಲ್ಲಿ ಏನಾದ್ರೂ ಹೊರಗಡೆ ಕಾಲಿಟ್ರೆ ಈ ಸಲ ಪೊಲೀಸರು ಮಾತ್ರ ವಧೆ ಕೊಟ್ಟೆ ಮನೆ ಕಳಿಸೋದು. ಯಾಕಂದ್ರೆ ತುಂಬಾ ಜನ ಈ ಜನತಾ ಕರ್ಫ್ಯೂನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಬೇಕಾಬಿಟ್ಟಿ ಓಡಾಟ ಮಾಡೋದು. ಹೆಂಗಿದ್ರು ಎಸೆನ್ಷಿಯಲ್ ಸರ್ವಿಸ್ಗೆ ಸರ್ಕಾರನೇ ಪರ್ಮಿಷನ್ ಕೊಟ್ಟಿದೆ, ಆರಾಮಾಗಿ ಓಡಾಡ್ಕೊಂಡಿದ್ರಾಯ್ತು ಆ ಟೈಮ್ನಲ್ಲಿ ಅಂತ ಓಡಾಟ ಮಾಡ್ತಾ ಇದ್ದಾರೆ. ಆದ್ರೆ ಸೋಮವಾರದಿಂದ ಪರಿಸ್ಥಿತಿ ಹಿಂಗಿರೋದಿಲ್ಲ. ದಿನಸಿ ಖರೀದಿಗೆ ಈಗ ನಿರ್ದಿಷ್ಟ ಟೈಮ್ ಫಿಕ್ಸ್ ಆಗುತ್ತೆ. ಅದು ನಾನು ಹೇಳ್ದಂಗೆ ನೀವು ವೆಹಿಕಲ್ ಎಲ್ಲ ಹೋಗಿ ತರ್ತೀನಿ ಅಂದ್ರೆ ಅದು ಆಗೋದಿಲ್ಲ. ನಿಮ್ಮ ಮನೆ ಹತ್ರ ಏನ್ ಅಂಗಡಿ ಇದೆ ಅಲ್ಲಿಗೆ ಹೋಗ್ಬೇಕು, ಮನೆ ಹತ್ರ ಏನ್ ಮೆಡಿಕಲ್ ಶಾಪ್ ಇದೆ ನಡ್ಕೊಂಡೇ ಹೋಗ್ಬೇಕು. ರೋಡ್ ಖಾಲಿ ಇದೆ, ನಾನು ಬೈಕಲ್ಲಿ ಹೋಗ್ತೀನಿ, ಕಾರಲ್ಲಿ ಹೋಗಿ ತರ್ತೀನಿ ಅಂತಂದ್ರೆ ಅದಕ್ಕೆ ಪರ್ಮಿಷನ್ ಇರೋದಿಲ್ಲ. ಇನ್ನು ಆಸ್ಪತ್ರೆ ಹೆಸರು ಹೇಳ್ಕೊಂಡು ಹೋದ್ರೂ ಕೂಡ ನೀವು ಪರ್ಟಿಕ್ಯುಲರ್ ಆಗಿ ಏನ್ ಸಮಸ್ಯೆ ಇದೆ ಅದನ್ನ ಡಾಕ್ಯುಮೆಂಟ್ಸ್ ತೋರಿಸ್ಬೇಕು, ದಾಖಲೆ ತೋರಿಸ್ಬೇಕು. ವಾಹನ ಸಂಚಾರ ಕಂಪ್ಲೀಟ್ ಬಂದ್ ಆಗಿರುತ್ತೆ. ಆ ತರ ಪೊಲೀಸರು ಈ ಸಲ ನೋಡ್ಕೊಳ್ತಾರೆ. ಬೆಡ್ ಕೊಡದೇ ಇದ್ರೆ ಖಾಸಗಿ ಆಸ್ಪತ್ರೆಗಳ ಒಪಿಡಿ ಬಂದ್ ಮಾಡಬೇಕಾಗುತ್ತೆ ಅಂತ ಸಚಿವ ಆರ್ ಅಶೋಕ್ ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಖಾಸಗಿ ಆಸ್ಪತ್ರೆಗಳಿಗೆ 2 ದಿನಗಳ ಒಳಗೆ ಬೆಡ್ ಕೊಡದೇ ಇದ್ರೆ ಒಪಿಡಿ ಬಂದ್ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಖಾಸಗಿಯವರ ಕಳ್ಳಾಟ ಇಷ್ಟ ಆದ್ರೂ ಕೂಡ ನಿಂತಿಲ್ಲ. ಎಷ್ಟೋ ಜನ ಪೇಪರ್ ಮೇಲೆ ಇವಾಗ ಡಾಕ್ಯುಮೆಂಟ್ಸ್ ಇದೆ ಅಷ್ಟೇ, ಇಂತಿಷ್ಟು ಪರ್ಸೆಂಟೇಜ್ ನಾವು ಬೆಡ್ಗಳನ್ನ ಕೊಡ್ತೀವಿ ಅಂತ. ಆದ್ರೆ ಪ್ರಾಕ್ಟಿಕಲ್ ಆಗಿ ಅದು ಅನುಷ್ಠಾನಕ್ಕೆ ಬಂದಿಲ್ಲ, ಕಾರ್ಯರೂಪಕ್ಕೆ ಇನ್ನೂ ಕೂಡ ಬಂದಿಲ್ಲ. ಈಗ ಖಾಸಗಿ ಆಸ್ಪತ್ರೆಗಳಿಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನ ಸರ್ಕಾರದ ಕಡೆಯಿಂದ ಆರ್ ಅಶೋಕ್ ಕೊಟ್ಟಿದ್ದಾರೆ. ಇನ್ನು 2 ದಿನ ಟೈಮ್ ಕೊಡ್ತೀವಿ, ಅಷ್ಟರೊಳಗೆ ರೋಗಿಗಳಿಗೆ ನೀವು ಬೆಡ್ ಅನ್ನ ಕೊಡ್ಲೇಬೇಕಾಗತ್ತೆ, ಅದರ್ವೈಸ್ ಒಪಿಡಿ ಬಂದ್ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಏನು ಬೆಡ್ ಕೊಡಬೇಕಾಗಿದೆ ಅದು ಕೊಡಬೇಕು ಅಂತ ಹೇಳಿ ಅವ್ರಿಗೆ ಹೇಳಿದಿರಿ. ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿದ್ದೀರಿ. ಎಲ್ಲರೂ ಒಪ್ಕೊಂಡಿದ್ದಾರೆ. ವಿತಿನ್ 1 or 2 days ಏನೇನು ಇವತ್ತು ಶಾರ್ಟೇಜ್ ಅಂತ ನಾವು ತೋರಿಸಿದಿರಿ ಅಷ್ಟು ಬೆಡ್ ಅನ್ನ ಕೊಡಕ್ಕೆ ಒಪ್ಕೊಂಡಿದ್ದಾರೆ. ಕೆಲವು ಆಸ್ಪತ್ರೆಗಳು ಒಪ್ಕೊಂಡಿದ್ದಾರೆ. ಅಕಸ್ಮಾತ್ ಅವರು ಇನ್ನು 2 ದಿನದ ಒಳಗಡೆ ಕೊಡಲಿಲ್ಲ ಅಂದ್ರೆ ಅವರ
OPDಗಳನ್ನು ಬಂದ್ ಮಾಡುವಂಥದ್ದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಎಚ್ಚರಿಕೆ ಮಧ್ಯದಲ್ಲಿ ಬೆಡ್ ಖಾಲಿ ಇದ್ರೂ ಕೂಡ ರೋಗಿಗೆ ಅಡ್ಮಿಷನ್ ಕೊಡ್ತಾ ಇಲ್ಲ. ಬೆಂಗಳೂರಲ್ಲಿ ಖಾಸಗಿ ಆಸ್ಪತ್ರೆಗಳ ದರ್ಬಾರ್ ಇನ್ನೂ ಮುಂದುವರಿತಾ ಇದೆ. ಬೆಡ್ ಖಾಲಿ ಇದ್ರೂ ಕೂಡ ಅಡ್ಮಿಟ್ ಮಾಡಿಕೊಂಡಿಲ್ಲ ಖಾಸಗಿ ಆಸ್ಪತ್ರೆಯವರು. ಮಲ್ಲೇಶ್ವರಂನಲ್ಲಿರುವಂತಹ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯಲ್ಲಿ ಈ ತರ ಒಂದು ಸಮಸ್ಯೆ ಉದ್ಭವವಾಗಿರೋದು. ರೋಗಿ ಕಡೆಯವರಿಂದ ಆಸ್ಪತ್ರೆಯಲ್ಲಿ ವಿಡಿಯೋ ಅಲ್ಲಿ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. ಬೆಡ್ ಖಾಲಿ ಇರೋದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ ಅವರು. ಇಷ್ಟಾದ್ರೂ ಕೂಡ ನೀವ್ ಯಾಕೆ ಚಿಕಿತ್ಸೆ ಕೊಡ್ತಾ ಇಲ್ಲ, ಸುಳ್ಳು ಹೇಳ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನೆಗೆಟಿವ್ ಬಂದವ್ರಿಗೂ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅಂದ್ರೆ ನಾನ್ ಕೋವಿಡ್ ಪೇಷಂಟ್ಗಳಿಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಚಿಕಿತ್ಸೆ ನೀಡದೆ ಇಲ್ಲಿ ನೆಗ್ಲಿಜಿಯನ್ಸಿ ತೋರಿಸ್ತಾ ಇದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇಲ್ಲಿ ನೋಡಿ, ಎಮರ್ಜೆನ್ಸಿಗೆ ನೋಡಿ, ಇಲ್ಲಿ ಬೆಡ್ ಖಾಲಿ ಇದೆ. ಎಮರ್ಜೆನ್ಸಿಗೆ ಪರ್ಮನೆಂಟ್ ನೋಡಿ, ಎಮರ್ಜೆನ್ಸಿಗೆ ನೋಡಿ 1 2 3 4 ಇದೆ. ಆಯ್ತಾ? ಎಮರ್ಜೆನ್ಸಿ 4 ಇದೆ ನೋಡಿ, ಇಲ್ಲೆರಡು ಖಾಲಿ ಇದೆ. ಒಬ್ರು ಬಡವ್ರ ಪ್ರಾಣ ಜೊತೆ ಆಟ ಆಡ್ತಿರೋದು ನೋಡಿ. ಇಲ್ಲಿ ನೋಡಿ ಮೇಡಮ್, ಇಲ್ಲಿ ನೋಡಿ ಈ ಮೇಡಮ್ ಮ್ಯಾನೇಜ್ಮೆಂಟ್ ಇರ್ಬೇಕು ನೋಡಿ. ಇಲ್ಲ ನಿಮ್ದೆಲ್ಲ ಮಾನ ಮರ್ಯಾದೆ ತೆಗಿಬೇಕು. BBMPದು ಸಹಾಯ ಕೇಂದ್ರ ಇದೆ. ಒಂದೇ ಒಂದು ಪಾಪ ಅಪ್ಪ ಸದೋಗಿದ್ದಾನೆ ಆಟೋದಲ್ಲಿ. ಇವ್ರ ಹೆಂಡತಿ ಅಮ್ಮ ಇವ್ರಿಗೆಲ್ಲ ದುಡ್ಡು ಬೇಕು ಮೇಡಮ್. ದುಡ್ಡು ಬಿಟ್ಟವ್ರೆ ಅಡ್ಮಿಟ್ ಮಾಡ್ಕೊಳ್ಳೋದು, ದುಡ್ಡು ಕೊಟ್ರೆ ಅಡ್ಮಿಟ್ ಮಾಡ್ಕೊಳ್ಳೋದು ಇವರೆಲ್ಲ. ನೋಡಿ ಇಷ್ಟೊಂದರ ಆಂಬುಲೆನ್ಸ್ ಇದೆ. 1 2 3 ಆಂಬುಲೆನ್ಸ್ ಇದೆ. ಒಬ್ರು ಅಟ್ಲೀಸ್ಟ್ ಇಲ್ಲ ಆಗಿಲ್ಲ ಅಂದ್ರೆ ಬೇರೆ ಕಡೆ ಕಳ್ಸ್ಬೇಕಾನೆ ಅವರು. ಸೆಕ್ಯೂರಿಟಿನ ಬೈತಾವ್ರಿ ಸರ್. ಹೋಗಿ ಇಲ್ಲಿ ನೆಗೆಟಿವ್ ಬಂದಿದೆ ಸರ್, ಕೊರೋನಾ ಆಂಧ್ರದಿಂದ ಬಂದಿದೀವಿ ಸರ್ ಕರ್ಕೊಂಡು. ನೋಡಿ ಇಲ್ಲಿ ನೋಡಿ, ಎಮರ್ಜೆನ್ಸಿಗೆ ನೋಡಿ, ಇಲ್ಲಿ ಬೆಡ್ ಖಾಲಿ ಇದೆ. ಎಮರ್ಜೆನ್ಸಿಗೆ